ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಒಂದು ಬ್ರೈಡಲ್ ಸ್ಯಾರಿ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ 6 ಎಳೆ ದಾರ ಸುತ್ತಕೊಂಡು ನಾಟ್ ಹಾಕ್ಕೊಂಡು ನಾನು ಬೇರೆ ಕ್ಲಾತ್ಗೆ ಹಾಕ್ತಾಯಿದ್ದೀನಿ. ನೀವು ಸ್ಯಾರಿಗೆ 2 ಟೈಮು ಲಾಕ್ ಮಾಡ್ಕೊಳ್ಳಿ. ಇವಾಗ 1 2 3 4 ಅಂದರೆ ನೀವು 4 ಆರ್ ಹಾಕ್ಕೊಳ್ಳಿ, 5 ಆರ್ ಹಾಕ್ಕೊಳ್ಳಿ. ಇಲ್ಲಿ ಚೈನ್ ಹಾಕ್ಕೊಳ್ಳಿ. ಈಗ 4 ಚೈನ್ ಹಾಕ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನು 2 3 4 ಇವಾಗ ಮತ್ತೆ ಲಾಕ್ ಮಾಡ್ಕೋಬೇಕು. ನಾನಿವತ್ತು ರಿಂಗ್ ಬೀಡು ಮತ್ತು ಗುಂಡು ಬೀಡು ಎರಡೂ ಸೇರಿಸಿ ಮಾಡ್ತಾಯಿದ್ದೀನಿ. ಇವಾಗ ದಾರನ ಮೇಲೆತ್ತಿ ನೋಡಿ, ನಾನಿವತ್ತು ಈ ಥರ ರಿಂಗ್ ಬೀಡು ಒಳಗಡೆ ಗುಂಡು ಬೀಡು ಬರುತ್ತಲ್ಲ ಆ ಥರ ಡಿಸೈನಲ್ಲಿ, ಆ ಥರ ಬೀಡ್ಸಲ್ಲಿ ನಾನು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಈಸಿ ಇದೆ. ಹಾಕ್ಕೊಳ್ಳಿ. ಇವಾಗ ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು 1 2 3 4 ನೋಡಿ. ಅಂದರೆ ನಿಮಗೆ ಗ್ಯಾಪ್ ಇನ್ನೂ ಜಾಸ್ತಿ ದೊಡ್ಡದು ಬೇಕು ಕುಚ್ಚು ಕಟ್ಟೋಕ್ಕೆಲ್ಲ ಅಂತಂದರೆ ನೀವು ಇನ್ನೂ 5 ಚೈನ್ ಹಾಕ್ಕೋಬೋದು, ತೊಂದರೆ ಇಲ್ಲ, ಅದು ಕರೆಕ್ಟ್ ಆಗುತ್ತೆ. ನಾನು ಸ್ಟಾರ್ಟಿಂಗು 2 ಚೈನು 4 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ 4 ಚೈನ್ ಅಂದರೆ ಒಂದು ಬೀಡ್ಸ್ ಆದಮೇಲೆ 3 ಚೈನು 4 ಚೈನ 3 ಟೈಮು ಹಾಕ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಅಂದರೆ ಸ್ಟಾರ್ಟಿಂಗು ಕುಚ್ಚು ಬರುತ್ತೆ, ಅಲ್ಲಿಂದ ನೆಕ್ಸ್ಟ್ ಇದರಿಂದ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಸೆಂಟ್ರಲ್ಲಿ ಕುಚ್ಚಿಗೆ ಬೇಕಲ್ವ, ಹಾಗಾಗಿ 3 ಹಾಕ್ಕೊಂಡಿದ್ದೀವಿ. ಇವಾಗ 4 ಚೈನ 3 ಟೈಮ್ ಹಾಕ್ಕೊಂಡು ಮತ್ತು ದಾರಾನ ಮೇಲೆತ್ತಿ ಬೀಡ್ಸ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಹಾಕಿದ್ರಂತೂ ತುಂಬಾ ಲುಕ್ಕು ಚೆನ್ನಾಗಿರುತ್ತೆ. ನೋಡಿ, ಈಗ 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲೂ ಅಷ್ಟೇ ನಾವು 3 ಟೈಮೇ ಮಾಡ್ಕೋಬೇಕು 4 ಚೈನ. ಈಗ ನೋಡಿ, ಮತ್ತೆ ಲಾಕ್ ಮಾಡಿಕೊಂಡು ಈಗ 2 ಟೈಮ್ ಆಯಿತು. ಮತ್ತೆ ಇನ್ನೊಂದು ಸಲ 4 ಚೈನ ಲಾಕ್ ಮಾಡ್ಕೋಬೇಕು. ಅಂದರೆ ಇದು ಸ್ಟಾರ್ಟಿಂಗಲ್ಲಿ ನಾವು 2 ಟೈಮ್ ಮಾತ್ರ ಹಾಕೋತೀವಿ, ಇದು ಅದೇ ಥರ ಬರುತ್ತೆ. ಈಗ ಲಾಸ್ಟಲ್ಲೂ ಅಷ್ಟೇ ನಾನು 2 ಟೈಮ್ ಮಾತ್ರ 4 ಚೈನ್ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಎಡ್ಜಲ್ಲಿ ಯಾವ ಥರ ಬರುತ್ತೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೊಂಡು ಹಾಕ್ಕೋಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್ಪು ಮತ್ತು ನಾವು ಫಸ್ಟಿಗೆ ನಾವೆಲ್ಲಿ ನಾಟ್ ಹಾಕ್ಕೊಂಡಿರ್ತೀವೋ ಅಲ್ಲಿಗೆ ನಾನು ಅದೇ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಂಡು 2 ಟೈಮು ಮತ್ತು 4 ಚೈನು ಸಾಕಾಗಿಲ್ಲ, ಏಕೆಂದರೆ ನಾನು ಎಡ್ಜಿಗೆ ಹಾಕ್ಕೊಂಡಲ್ಲ, ಹಾಗಾಗಿ ಇನ್ನೊಂದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅನ್ನೋದಕ್ಕಿಂತ ಫಸ್ಟಿಗೆ ನಾವು ಎಲ್ಲಿಗೆ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ನಾವು ಲಾಕ್ ಮಾಡಿ ಮತ್ತು ಪಕ್ಕದ ಚೈನ್ಗೆ 2 ಟೈಮು ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಡೈರೆಕ್ಟು ನಾವು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ನೋಡಿ ತೋರಿಸ್ತೀನಿ. 2 ಸಲ ಥ್ರೆಡ್ನ ನೀಡಲ್ ಮೇಲೆ ಸುತ್ತಕೊಂಡು ಆ ಬೀಡ್ ಒಳಗಡೆ, ಅಂದರೆ ಬೀಡನ್ನ ಟೈಟು ಎಳೆಬೇಡಿ, ಕಟ್ಟಾಗುತ್ತೆ. ದಾರನ ತಂದು ಎರಡಕ್ಕೊಂದು ಇಲ್ಲಿ ನಾನು ಟ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಸೇಮ್. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಒಳಗಡೆ ಹಾಕಿ ದಾರನ ಎಳೆದು ಅದರಲ್ಲಿ ಎರಡಕ್ಕೊಂದು ಇದೇ ಥರ ಬರುತ್ತೆ. 4 ಚೈನ್ ಇರುತ್ತೆ ನೋಡಿ, ಅದರಲ್ಲಿ ಎರಡಕ್ಕೊಂದು ಮಾಡಿ ಮತ್ತೆ ಎರಡಕ್ಕೊಂದು ಮಾಡಿ ಮತ್ತೆ ಎರಡಕ್ಕೊಂದು ಮಾಡಿ, ಆ ಥರ ಮಾಡಿಕೊಂಡ್ರೆ ನೀಟಾಗಿ, ಅಂದರೆ ಒಂದೇ ಲೆವೆಲಲ್ಲಿ ಎಳ್ಕೊಳ್ಳಿ. ಮತ್ತು ಕಂಬಗಳ್ನೂ ಅಷ್ಟೇ ಕೌಂಟಿಂಗ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ, ಯಾವುದೇ ಬೀಡಿಗಾಗಲಿ ಅಥವಾ ಆರ್ಚಿಗಾಗಲಿ ನೀಟಾಗಿ. ಇದು ಸ್ವಲ್ಪ ಜರುಗಿಸಿ ನೀಟಾಗಿ ಹಾಕ್ಕೊಳ್ಳಿ, ಏಕೆಂದರೆ ಜಾಸ್ತಿ ಲೂಸ್ ಆದರೂ ಚೆನ್ನಾಗಿರಲ್ಲ, ತುಂಬಾ ಜಾಸ್ತಿ ಕಂಬಗಳಾದ್ರೂ ಚೆನ್ನಾಗಿರಲ್ಲ. ಅದಕ್ಕೆ ಎಷ್ಟಾಗುತ್ತೆ ಫಸ್ಟು ಒಂದು ಆರ್ಚ್ ಮಾಡುವಾಗ ನೋಡ್ಕೊಳ್ಳಿ.
ಆವಾಗ ನೀವು ಅದೇ ಪ್ರಕಾರ ನೀವು ಕಂಬಗಳ್ನ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಜಾಸ್ತಿ ಹಾಕ್ಕೊಂಡು ಮತ್ತು ಬೇರೆ ಬೀಡ್ಸಿಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಡಿಮೆ ಹಾಕ್ಕೊಂಡ್ರೆ ಅದು ಸರಿಯಾಗಿ ಕಾಣಿಸಲ್ಲ, ಆರ್ಚು ಫಿನಿಶಿಂಗ್ ಬರಲ್ಲ. ಸೇಮ್ ಇದು ತ್ರಿಬಲ್ ಕ್ರೋಶ, ನೀವು ಬೇಕು ಅಂದರೆ ಡಬಲ್ ಕ್ರೋಶನೂ ಮಾಡ್ಕೋಬೋದು. ಅಂದರೆ ಈ ಡಿಸೈನ್ಗೆ ತ್ರಿಬಲ್ ಆರ್ಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅಂದರೆ ನಾನಿಲ್ಲಿ ಟೋಟಲ್ಲು 14 ಕಂಬ ಮಾಡ್ಕೊಂಡಿದ್ದೀನಿ. ಅಂದರೆ ಅಷ್ಟು ಹಿಡಿಸುತ್ತೆ ಆ ಬೀಡ್ಸಿಗೆ ಒಂದು ಸ್ಟೆಪ್ಪಲ್ಲಿ. ಹಾಗಾಗಿ ನಾನು 14 ಮಾಡ್ಕೊಂಡಿದ್ದೀನಿ. ನಿಮ್ಮದು ಏನಾದರೂ ನಿಮಗೆ ಇನ್ನೂ ಕಡಿಮೆ ಬೇಕು ಅಂದರೆ ನೀವು 12 ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಅಷ್ಟೇ ಇಷ್ಟೇ ಅಂತ ಇಲ್ಲ, ನಾವು ಗ್ಯಾಪ್ ಬಿಟ್ಕೊಂಡಿರೋದು ನಾವು ಆರ್ಚಿಗೋಸ್ಕರ ಹಾಕ್ಕೊಂಡಿದ್ದೀವಲ್ಲ. ಹಾಗಾಗಿ ನೋಡಿ ಕೌಂಟಿಂಗ್ ಈ ಥರ ಮಾಡಿಕೊಂಡು ನೀವು ಎಷ್ಟು ಹಾಕಿದ್ದೀವಿ ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ಕೌಂಟ್ ಮಾಡಿಕೊಂಡು ಹಾಕ್ಕೋಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಇವಾಗ 14 ಹಾಕ್ಕೊಂಡು ನಾವು ಅದ್ರ ಪಕ್ಕದ ಚೈನ್ ಇದೆಯಲ್ಲ ಅಲ್ಲಿಗೆ ಇನ್ನೊಂದು ಟೈಮ್ ಹಾಕ್ಕೋಬೇಕು. ನಾವು ಈ ಥರ ಹಾಕ್ಕೊಂಡಾದ್ಮೇಲೆ ಕರೆಕ್ಟಾಗಿ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು ಇದನ್ನು ಯಾವುದೇ ಕಾರಣಕ್ಕೂ. ಏಕೆಂದರೆ ನಾವು ಮತ್ತೆ ಇನ್ನೊಂದು ಸ್ಟೆಪ್ ಹಾಕಬೇಕಲ್ಲ. ಹಾಗಾಗಿ ನೋಡಿ ಆ ಸೆಂಟ್ರಲ್ಲಿ ನಾವು ಅರ್ಧದಕ್ಕೆ 2 ಸಲ ಫಸ್ಟಿಗೆ ನಾವು ಹೆಂಗೆ 2 ಚೈನ್ ಹಾಕ್ಕೊಂಡು 2 ಸಲ ಲಾಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ಪು ತೊಗೊಂಡಿರೋದು ಕಂಬ ಮಾಡೋಕ್ಕೆ, ಹಾಗೆಯೇ ಇಲ್ಲೂ 2 ಸಲ ಲಾಕ್ ಮಾಡಿಕೊಂಡು ಮತ್ತು ಎಲ್ಲಿ ಲಾಕ್ ಇದೆಯೋ ಫಸ್ಟಿಗೆ ಚೈನ್ ಹಾಕಿರೋದು ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. ಸೇಮ್ ಇದು ಅದೇ ಥರ ಬರುತ್ತೆ. ಮತ್ತು 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ತೋರಿಸ್ತೀನಿ. ಈಗ ಮತ್ತೆ ಪಕ್ಕದ ಚೈನಿಗೆ ನಾವು 2 ಟೈಮು ಲಾಕ್ ಮಾಡ್ಕೋಬೇಕು ಇದೇ ಥರ. ನೋಡಿ ಹೀಗೇ ಮತ್ತು ನೀಡಲ್ನ ತಂದು ಬೀಡೊಳಗೆ ಹಾಕಿ ದಾರನ ತಂದು ಎರಡಕ್ಕೊಂದು. ಇವಾಗ ಇಲ್ಲಿ ಹೆಂಗೆ 2 ಸಲ ಲಾಕ್ ಮಾಡಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದೀವೋ, ನಾವು ಆರ್ಚ್ ಆದಮೇಲೂ ಅಷ್ಟೇ ನೆಕ್ಸ್ಟು ನಾವು ಅದೇ ಥರನೇ 2 ಸಲ ಲಾಕ್ ಮಾಡಿ ಮತ್ತು ಎಲ್ಲಿ ಲಾಕ್ ಇರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಸೇಮ್ ಅದೇ ಥರ ನಾವು ಮಾಡ್ಕೊಂಡು ಹೋಗಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಕಲರ್ ಕಾಂಬಿನೇಷನ್ನು ಇದ್ರಂತೂ ಸಖತ್ತು ಚೆನ್ನಾಗಿ ಕಾಣಿಸುತ್ತೆ. 2 ಕಲರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು. ಅಂದರೆ ಆರ್ಚೂ ತ್ರಿಬಲ್ ಕ್ರೋಶದಲ್ಲಿ ನಾವು ಮಾಡೋದ್ರಿಂದ ಒಳ್ಳೆ ಲುಕ್ ಕೊಡುತ್ತೆ. ಮತ್ತು ಇದರಲ್ಲೇ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡ್ಬೋದು. ನೀವು ಈ ಥರ ಬಿಗ್ನರ್ಸ್ಗಳಿಗೆ ತುಂಬ ಈಸಿಯಾಗಿ ಬರೀ ಆರ್ಚ್ ಹಾಕೋದೊಂದೇ ಕಲ್ತಿರ್ತೀರಲ್ವ, ಆವಾಗ ಈ ಥರ ಬೀಡ್ಸ್ ಹಾಕಿ ಟ್ರೈ ಮಾಡ್ತಾಯಿರಿ. ಏಕೆಂದರೆ ಮನೇಲಿ ಕುಂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಯಾವುದಾದ್ರೂ ಪ್ರಯತ್ನ ಮಾಡ್ತಾ ಇರಬೇಕು. ಆವಾಗ ನಮಗೆ ಯಾವುದಾದ್ರೂ ಒಂದು ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಒಂದು ನಮಗೆ ಬಂದೇ ಬರುತ್ತೆ. ಕಷ್ಟ ಬಿದ್ದರೆ ಸುಖ ಅಂತಾರಲ್ಲ, ಹಾಗೆ ನಾವು ಕಲಿಯೋಕ್ಕೆ ಕಷ್ಟ ಅಂತ ನಾವು ಕೂತ್ಕೊಂಡ್ರೆ ಯಾವುದನ್ನು ಕಲಿಯೋಕ್ಕಾಗಲ್ಲ. ಹಾಗಾಗಿ ನಾವು ಯಾವುದೇ ಆಗಲಿ ಪ್ರಯತ್ನ ಪಡಬೇಕು. ಈಗ ನೋಡಿ ಹೀಗೆ ಸೇಮ್ ನಾವು ಅಲ್ಲಿ ಯಾವ ಥರ 14 ಆರ್ಚ್ ಹಾಕ್ಕೊಂಡಿದ್ನೋ 14 ಕಂಬ ಹಾಕಿ ಆರ್ಚ್ ಮಾಡ್ಕೊಂಡಿದ್ದೀನೋ, ನೀವಿಲ್ಲೂ ಅಷ್ಟೇ 14 ಕಂಬನೇ ಹಾಕ್ಕೋಬೇಕು. ಆವಾಗಲೇ ಆರ್ಚು ಕರೆಕ್ಟಾಗಿ ಅದೇ ಸೈಜು ಬರುತ್ತೆ. ಮತ್ತು ಬೀಡ್ಸು ಇದು ಸ್ವಲ್ಪ ಕಟ್ ಬಂದಿದೆಯಲ್ಲ ರೌಂಡ್ ಬೀಡ್ಸು, ಅದು ಅಲ್ಲಲ್ಲೇ ಇದಾಗಿರುತ್ತೆ. ನೋಡಿಕೊಂಡು ಸ್ವಲ್ಪ ಜರುಗಿಸ್ಕೊಂಡು ನೋಡಿಕೊಂಡು ಕರೆಕ್ಟಾಗಿ ಮಾಡಿ. ಒಂದ್ರ ಮೇಲೊಂದೆಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅಂದರೆ ತುಂಬ ಟೈಟಾಗಿ ಎಳಿಬೇಡಿ, ಬೀಡ್ಸ್ ಕಟ್ಟಾಗಿಬಿಡುತ್ತೆ. ಇದು ಹುಷಾರಾಗಿ ಹಾಕಬೇಕು. ಇದನ್ನ ಪ್ಲ್ಯಾಸ್ಟಿಕ್ದಾದರೆ ಈಸಿಯಾಗಿ ಹಾಕ್ಕೋಬಿಡ್ತೀರ, ಅದೇನಾಗಲ್ಲ. ಬಟ್ಟು ಈ ಥರದ್ದು ಹಾಕೋವಾಗ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ನಾವೆಲ್ಲ ಹಾಕಿರ್ತೀವಿ, ಸೆಂಟ್ರಲ್ಲಿ ಕಟ್ಟಾಗಿಬಿಟ್ರೆ ಕಷ್ಟ. ನೋಡಿ ಇವಾಗ ನಾನು ಇಲ್ಲಿ 2 ಸಲ ಲಾಕ್ ಮಾಡ್ಕೊಡ್ತೀನಿ. ಫಸ್ಟಿಗೆ ನಾನು ಹೆಂಗೆ ಲಾಕ್ ಮಾಡ್ಕೊಂಡಿದ್ದೆ 2 ಟೈಮು, ಇಲ್ಲೂ ಅಷ್ಟೇ 2 ಟೈಮು ನೀವು ಲಾಕ್ ಮಾಡ್ಕೋಬೇಕು. ಆಮೇಲೆ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲೂ ಅಷ್ಟೇ, ಅಂದರೆ ನಾನು 2 ಚೈನ್ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ 4 ಟೈಮು. ಅಲ್ಲೂ ಹಂಗೇ 2 ಟೈಮ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಮತ್ತು ಎಲ್ಲಿಗೆ ಲಾಕ್ ಮಾಡಿರ್ತೀವೋ ಅದರೊಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ.
ಮತ್ತು ಫಸ್ಟಿಗೆ ನಾವು ಥ್ರೆಡ್ ಕಟ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಿಂದೆ ಸರಿಸ್ಕೊಂಡು ನೀವು ಇದನ್ನು ಲಾಕ್ ಮಾಡಿಕೊಂಡು ಒಂದು 2 ಚೈನ್ ಹಾಕ್ಕೊಂಡು ಸ್ವಲ್ಪ ಉದ್ದಕ್ಕೆ ಥ್ರೆಡನ್ನು ಕಟ್ ಮಾಡಿ ನೀಡಲ್ನ ಮೇಲೆತ್ತಿ ಅವಾಗ ಲಾಕ್ ಆಗುತ್ತೆ. ಅದನ್ನು ಗಮ್ ಪೇಸ್ಟ್ ಮಾಡ್ಕೊಂಡ್ರಾಯ್ತು. ಇವಾಗ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ. ನೀವು ಅಷ್ಟೇ ಕಲರ್ ಕಾಂಬಿನೇಷನಲ್ಲಿ ಬೇರೆ ಕಲರಲ್ಲಿ ಹಾಕಿದ್ರೆ ಒಂದು ಲುಕ್ಕು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾವು ಮೊದಲಿಗೆ ಏನು ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ 2 ಟೈಮ್ ಲಾಕ್ ಮಾಡಿಕೊಂಡು ಮತ್ತು 4 ಅಥವಾ 5 ಆಗ್ಬೋದು. ಯಾಕೆಂದರೆ ಅಲ್ಲಿ ಎಡ್ಜಲ್ಲಿ ನಾವು ಹಾಕೋದ್ರಿಂದ ಸ್ವಲ್ಪ ಸಾಲ್ಟೇಜ್ ಬರುತ್ತೆ. ಆವಾಗ ಏನು ತೊಂದರೆ ಆಗೋಲ್ಲ. ಮತ್ತು 4 ಚೈನ್ ಅಥವಾ 5 ಚೈನು ಅಂದರೆ ಸ್ವಲ್ಪ ಗ್ಯಾಪ್ ಹಿಂದೆ ಹಾಕ್ಕೊಂಡಿರೋದ್ರಿಂದ ಮುಂದೆ ಹಾಕಿದ್ರೆ 4 ಚೈನೇ ಆಗುತ್ತೆ. ಇವಾಗ ಅಲ್ಲಿಗೆ ಲಾಕ್ ಮಾಡಿ ಡೈರೆಕ್ಟು ನಾವು ದಾರನ ಮೇಲೆತ್ತಿ ಒಂದು ಬೀಡ್ಸ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ನೋಡಿ ತೋರಿಸ್ತೀನಿ. ನೀಡಲ್ ಮೇಲೆ ದಾರ ತಂದು ನಾವು ಫಸ್ಟಿಗೆ ಕಂಬ ಮಾಡ್ಕೊಂಡಿರ್ತೀವಿ ನೋಡಿ, ಅಲ್ಲಿ ಹೋಲಿರುತ್ತೆ. ಅಂದರೆ ಇದು ಪ್ರತಿಯೊಂದು ಕಂಬಕ್ಕೂ ನಾವು ಮಾಡ್ಕೋಬೇಕು ನೋಡಿ. ಫಸ್ಟಿಗೆ ಕಂಬ ಇದೆಯಲ್ಲ ಆ ಹೋಲಿಗೆ ನೀವು ನೀಡಲ್ನ ಹಾಕಿ ದಾರನ ತಂದು ನೋಡಿ ಅಲ್ಲೇ. ಅಂದರೆ ನಿಮಗೆ ಸ್ವಲ್ಪ ನೋಡ್ಕೋಬೇಕು ನೀಟಾಗಿ, ಆವಾಗ ಸರಿ ಹೋಗುತ್ತೆ. ಎರಡಕ್ಕೊಂದು ಅಂದರೆ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಥ್ರೆಡನ್ನು ಮೇಲೆತ್ತಿ ಬೀಡ್ಸ್ನ ಆ್ಯಡ್ ಮಾಡಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಅದ್ರ ಪಕ್ಕದ ಕಂಬದ ಹೋಲ್ಗೆ ನೀವು ದಾರನ ತಂದು ಡಬಲ್ ಕ್ರೋಶ ಇದೇ ಥರ ಬರುತ್ತೆ. ನೀವು ಅಂದರೆ ಬೀಡ್ಸ್ಗಳ್ನ ಒಂದು 4-5 ಬೇಕಾದ್ರೆ ಹಾಕ್ಕೋಬೋದು ಕ್ರೋಶಾಗೆ. ಇಲ್ಲ ಅಂದರೆ ನಿಮ್ಗೆ ಆ ಥರ ಬರೋಲ್ಲ ಅಂದರೆ ಇವಾಗ ನಾನು ಹಾಕ್ತಾಯಿದ್ದೀನಲ್ಲ ಇದೇ ಥರ ಹಾಕ್ಕೊಳ್ಳಿ, ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಏಕೆಂದರೆ ಪ್ರಾಕ್ಟೀಸ್ ಇರೋರು 3-4 ಬೀಡ್ಸ್ ಹಾಕ್ಕೊಂಡು ಬೇಗ ಹಾಕ್ಬೋದು. ಆ ಥರ ಆದರೆ ನಿಮಗೆ ಕಲಿಯೋದಕ್ಕೆ ಈ ಥರನೇ ನಿಮಗೆ ತುಂಬಾ ಈಸಿ. ಸೇಮ್ ಒಂದೊಂದು ಕಂಬಕ್ಕೂ ಒಂದೊಂದು ಬೀಡ್ಸ್ ಆ್ಯಡ್ ಆಗುತ್ತೆ ಮತ್ತು ಡಬಲ್ ಕ್ರೋಶ ಒಂದೊಂದು ಕಂಬ ಮಾತ್ರ ಬರುತ್ತೆ ನೋಡಿ. ಬೀಡು ಲಾಕ್ ಮಾಡಿಕೊಂಡ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟು ನೀಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಡೈರೆಕ್ಟು ನಾವು ಕಂಬದ ಹೋಲ್ಗೆ ಹಾಕ್ಕೋಬೋದು. ನಾನು ಇವಾಗ ಅದೇ ಥರ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಿಮ್ಗೆ ಹಾಗೆ ತೋರಿಸ್ದೆ ಲಾಕ್ ಮಾಡಿಕೊಂಡು. ಇವಾಗ ನೋಡಿ, ಇವಾಗ ಅದೇ ಥರ ಮಾಮೂಲಿ ನೋಡಿ. ಇವಾಗ ನೀಡಲ್ ಎತ್ತಿ ಅದಕ್ಕೆ ಬೀಡ್ಸ್ನ ಆ್ಯಡ್ ಮಾಡಿ ಡೈರೆಕ್ಟು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕಂಬದೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಸೇಮ್. ಅಂದರೆ ನಾನು ಸ್ವಲ್ಪ ಫಾಸ್ಟಾಗಿ ಹಾಕಿದ್ದೀನಿ, ನೀವು ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಮತ್ತು ಕಲರ್ ಕಾಂಬಿನೇಷನ್ ಇದ್ರಂತೂ ಸಖತ್ತಾಗಿರುತ್ತೆ. ಯಾವುದೇ ಒಂದು ಡಿಸೈನ್ಸ್ ಆಗಲಿ ಕಲರ್ ಕಾಂಬಿನೇಷನ್ ತುಂಬಾ ಮುಖ್ಯ ಆಗುತ್ತೆ. ಆವಾಗ ನಾವು ಡಿಸೈನು ಯಾವುದೇ ಸಿಂಪಲ್ ಡಿಸೈನ್ ಹಾಕಿದ್ರು ಅದು ಒಂದು ಲುಕ್ ಕೊಡುತ್ತೆ. ಹಾಗಾಗಿ ನೋಡಿ, ಮತ್ತು ಪಿಂಕು ಮತ್ತು ಗ್ರೀನು ತುಂಬಾ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ನೋಡಿ ಬೇರೆ ಕ್ಲಾತಿಗೆ ಹಾಕಿದ್ರೂ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಇದೇ ಥರ ನೀವು ಒಂದೊಂದು ಬೀಡ್ಸು ಮತ್ತು ಇದಕ್ಕೆ ಬೇಕು ಅಂದರೆ ನೀವು ಬೀಡ್ಸ್ ಬೇಡ ಅಂದರೆ ನೀವು ಹಾಗೇನೂ ಬೇಕಾದ್ರೆ ಹಾಕ್ಕೋಬೋದು. ಬೀಡ್ಸ್ ಬೇಕು ಅಂದವ್ರು ಈ ಥರ ಹಾಕ್ಕೋಬೋದು. ಇಲ್ಲ ಬೀಡ್ಸ್ ಬೇಡ ಅಂದ್ರೂ ನೀವು ಪಿಕಾಕ್ ಡಿಸೈನ್ ಬರುತ್ತೆ ನೋಡಿ, ಆ ಥರ ಬೇಕಾದ್ರೂ ಹಾಕ್ಕೋಬೋದು. ಪಫ್ ಡಿಸೈನ್ ಹಾಕ್ಕೋಬೋದು. ತುಂಬಾ ಇದರಲ್ಲೂ ಬೇರೆ ರೀತಿ ಡಿಸೈನ್ಸ್ ಬರುತ್ತೆ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ನಮ್ಮ ಕ್ರಿಯೇಟಿವಿಟಿ ತಕ್ಕನಾಗಿ ನೀವೇ ಒಂದು 2-3 ಬೀಡು ನೀಡಲ್ಗೆ ಹಾಕ್ಕೊಂಬಿಟ್ಟು ಹಾಕಿದ್ರೆ ಇನ್ನೂ ಬೇಗನೆ ಆಗುತ್ತೆ ನೋಡಿ. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಇದೇ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂದು ಚೂರು ಆರ್ಚು ಹೆಚ್ಚು ಕಮ್ಮಿ ಬಂದಿಲ್ಲ. ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಎಳ್ಕೊಳ್ಬೇಕು, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು. ಈ ಥರ ಬರಬೇಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಅಷ್ಟೇ, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಸೆಂಟ್ರಲ್ಲಿ ಕುಚ್ಚಿಗೆ ಸೇಮ್ ಇದನ್ನೆಲ್ಲ ಅದೇ ಥರ ಹಾಕ್ಕೊಂಡು ಹೋಗಬೇಕು ನೀವು. ಆವಾಗ ಈಸಿ ಆಗುತ್ತೆ ನೋಡಿ. ನಾನು ಹಾಕಿ ಲಾಸ್ಟಿಗೆ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಗಮ್ ಪೇಸ್ಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೂಪರಾಗಿದೆ ಕಾಂಬಿನೇಷನು. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರ್ಯಾರು ಹಾಗೆ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.